ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ದೇವಿಕಾ ಟಿಪ್ಸ್ ಕನ್ನಡ ಚಾನಲ್. ನಾನು ದೇವಿಕಾ. ಸೊ ಬನ್ನಿ, ಇವತ್ತೊಂದು ತುಂಬ ಇಂಪಾರ್ಟೆಂಟ್ ಆಗಿರೋಂಥ ಇನ್ಫಾರ್ಮೇಷನ್ನ ಕೊಡ್ತೀನಿ ತುಳಸಿ ಗಿಡದ ಬಗ್ಗೆ. ಸೊ ಯಾರೆಲ್ಲ ತುಳಸಿ ಗಿಡನ ಇಟ್ಕೊಂಡಿಲ್ಲ ಹೇಳಿ, ಪ್ರತಿಯೊಬ್ಬರು ತುಳಸಿ ಗಿಡನ ಮನೆ ಮುಂದೆ ಇಟ್ಕೊಂಡಿರ್ತಾರೆ. ಏನು ರೀಸನ್ ಅಂತ ಹೇಳಿದ್ರೆ, ತುಳಸಿ ಇದ್ದ ಮನೆ ಯಶಸ್ಸಿರುತ್ತೆ. ಎಲ್ಲಾದರೂ ನೀವು ಹೊರಗಡೆ ಹೋಗಬೇಕು, ಏನಾದರೂ ಕೆಲಸ ಆಗಬೇಕು ಅಂತೇಳಿದ್ರೆ ತುಳಸಿನ ಮುಟ್ಟಿ ನಮಸ್ಕಾರ ಮಾಡೋದಾಗಿರ್ಬೋದು, ಅಥವಾ ತುಳಸಿ ಇರುವಂಥ ಪಾಟಿನ ಮಣ್ಣನ್ನು ಮುಟ್ಟಿ ನಮಸ್ಕಾರ ಮಾಡೋದ್ರಿಂದ ನೀವು ಹೋಗೋ ಕೆಲಸ ಯಶಸ್ಸಾಗುತ್ತೆ, ನಿಮಗೇನೂ ಅಡೆತಡೆಗಳಾಗಲ್ಲ ಅನ್ನೋದು ಹಿಂದಿನ ಕಾಲದಿಂದ ಬಂದಿರೋ ಒಂದು ವಾಡಿಕೆಯಾಗಿದೆ. ಸೊ ತುಳಸಿ ಗಿಡಕ್ಕೆ ಬೆಳಗ್ಗೆ ಮತ್ತು ಸಂಜೆ ಪೂಜೆ ಮಾಡಿ ದೀಪ ಹಚ್ಚೋದ್ರಿಂದ ಸಹ ಯಶಸ್ಸಾಗುತ್ತೆ. ತುಳಸಿ ಗಿಡನ ಯಾವುದೇ ಕಾರಣಕ್ಕೂ ಜಿಗಿಟಬಾರ್ದು. ನಿಮಗೇನಾದರೂ ಹೂವು ಜಾಸ್ತಿ ಬಿಡ್ತಾ ಇದೆ ಅಂತ ಹೇಳಿದಾಗ ಅದನ್ನು ಕತ್ರಿ ತೊಗೊಂಡು ಕಟ್ ಮಾಡಿ ಬೀಜನೆಲ್ಲನೂ ಪಾಟ್ಗೆ ಹಾಕಬೇಕು. ಇದರಿಂದ ಏನಾಗುತ್ತೆ ಅಂತೇಳಿದ್ರೆ ಗೊಬ್ಬರನೂ ಆಗುತ್ತೆ, ಅದೇ ಥರ ಸೀಡ್ಸ್ ಬಂದು ಪುಟ್ಟ ಸಸಿಗಳು ಸಹ ಬರುತ್ತೆ. ಸೊ ಪೂಜೆ ಮಾಡೋ ತುಳಸಿನ ಯಾವುದೇ ಕಾರಣಕ್ಕೂ ಮುಟ್ಟಿಗೆ ಮುರಿಬಾರ್ದು. ಮತ್ತು ಕೆಮ್ಮಿರೋರು ಇದನ್ನು ಯೂಸ್ ಮಾಡ್ತಾರೆ. ಆಯುರ್ವೇದಿಕಲ್ಲಿ ತುಳಸಿ ಒಂದು ತುಂಬ ಸೂಪರ್ ನೇಚರ್ ಮೆಡಿಸಿನ್ ಅಂತಲೇ ಹೇಳ್ಬೋದು. ಸೊ ಅವ್ರಿಗೆಲ್ಲ ಬೇಕು ಅಂದರೆ ಪೂಜೆ ಮಾಡೋ ತುಳಸಿನ ತೆಗಿಬಾರ್ದು, ಬೇರೆ ಇನ್ನೊಂದು ಗಿಡನ ಹಾಕ್ಕೊಂಡು ಅದರಿಂದ ತೊಗೊಂಡು ತಿನ್ಬೋದು. ಸೊ ಇನ್ನೊಬ್ಬರು ರಾಘವೇಂದ್ರ ಸ್ವಾಮಿ ಪೂಜೆ ಮಾಡೋರು ಸಹ ತುಳಸಿನ ಯೂಸ್ ಮಾಡ್ತಾರೆ. ಅವರು ಸಹ ಪೂಜೆ ಮಾಡೋ ತುಳಸಿನ ಮುಟ್ಟಬಾರ್ದು. ಇನ್ನು ಬೇರೆ ಹೊರಗಡೆ ಇನ್ನೂ ಒಂದು ಗಿಡಗಳನ್ನ ಹಾಕ್ಕೊಂಡು ಅದರಿಂದ ನೀವು ತುಳಸಿನ ತಗೊಂಡು ಹಾರ ಮಾಡಿ ಯೂಸ್ ಮಾಡ್ಕೊಬೋದು. ಈಗ ನಾರಾಯಣನಿಗಾಗಿರ್ಬೋದು, ರಾಘವೇಂದ್ರ ಸ್ವಾಮಿಗಾಗಿರ್ಬೋದು ತುಂಬಾ ಪ್ರಿಯವಾದದ್ದು ಅಂತೇಳಿ ತುಳಸಿನ ಸಹ ಪೂಜೆ ಮಾಡೋ ತುಳಸಿನ ಯಾವುದೇ ಕಾರಣಕ್ಕೂ ಮುಟ್ಬೇಡಿ. ನೀವು ಬೇರೆ ತುಳಸಿನ ಎತ್ತಿ ಪೂಜೆ ಮಾಡಿ, ಇದರಿಂದ ತುಂಬಾ ಯಶಸ್ಸಾಗುತ್ತೆ. ಯಾರೆಲ್ಲ ತುಳಸಿ ಗಿಡನ ಮನೆ ಮುಂದೆ ಇಟ್ಟಿಲ್ಲ, ಈಗಲೇ ಇಟ್ಕೊಳ್ಳಿ, ಇದರಿಂದ ನಿಮಗೆ ತುಂಬಾ ಯಶಸ್ಸು ಕಾಣುತ್ತೆ ಅಂತ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.